ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವ್ರುಗಳ ಮನಸ್ಸಲ್ಲಿ ಅನುಮಾನ ಆಯ್ತು ನೀನು ಪ್ರಾರ್ಥನಾ ಅಂತ. ಆದ್ರೆ ನಾನು ನೀನು ನನ್ನಂತರ ಅಂತ ಅಪಾರ್ಥ ಮಾಡ್ಕೊಂಡಿದ್ದೆ. ಇವ್ರುಗಳ ಕಣ್ಣಿಗೆ ಸತ್ಯ ದರ್ಶನ ಮಾಡಿಸೋಣ ಅಂತ ಹೋಗಿ ಇವತ್ತು ನನ್ನ ಕಣ್ಣಿಗೆ ಸತ್ಯ ದರ್ಶನ ಆಗಿದೆ. ನನ್ನ ಆಸ್ತಿ ಹಣ ಹೆಸರು ಜೊತೆ ಆಟ ಆಡಿದ್ರು ನಂಗೇನು ಅನ್ನಿಸ್ತಾ ಇರಲಿಲ್ಲ. ಆದ್ರೆ ನೀನು ಆಟ ಆಡಿದ್ರು ನನ್ನ ಪ್ರೀತಿ ಜೊತೆ, ನನ್ನ ಭಾವನೆ ಜೊತೆ. ನನ್ನ ದೇವತೆಗೆ ಕೊಡ್ಬೇಕಾದ ಪ್ರೀತಿನ ನಿನಗೆ ಕೊಟ್ಬಿಟ್ನಲ್ಲ ನಾನು. ಏನ್ ಪ್ರಾರ್ಥನಾ? ನಾನು ವಿಷಸರ್ಪ, ಉಸಿರು ಬಿಟ್ರೆ ಸಾಕು ಎಲ್ರೂ ಸುಟ್ಟು ಬೂದಿ ಆಗ್ಬಿಡ್ತಾರೆ, ಅದು ಇದು ಅಂತೆಲ್ಲ ಕೊಚ್ಕೋತಾ ಇದ್ದೆ. ಈಗೇನಾಯ್ತು? ಮಾಡಿದ್ನು ಮಾರ ಅನ್ನೋ ಮಾತು ಕೇಳಿಲ್ವಾ ಸರು? ಇವಳು ಇಷ್ಟು ದಿನ ಅದೇನೇನು ಕೆಲಸ ಮಾಡಿದಳೋ ಅದು 100 ಪಟ್ಟು ಅನುಭವಿಸ್ಬೇಕು. ಖಂಡಿತ ಅನುಭವಿಸ್ತಾಳೆ. ಅದಕ್ಕೆ ಹೇಳೋದು, ನಾವು ಮಾಡೋ ಒಳ್ಳೇದು ಕೆಟ್ಟದ್ದು ಎಲ್ಲಾನು ನಮ್ಮ ಹತ್ರನೇ ಬರುತ್ತೆ. ಕರ್ಮಕ್ಕೆ ಅಡ್ರೆಸ್ ಬೇಕಾಗಿಲ್ಲ. ನೀನು ಎಲ್ಲಿರ್ತೀಯೋ ಅಲ್ಲೇ ನಿನ್ ಬುಡಕ್ಕೆ ಬರುತ್ತೆ. ಇನ್ನೇನು ಆಟಗಳೆಲ್ಲ ನಡೆಯಲ್ಲ ಪ್ರಾರ್ಥನಾ. ನಾವು ಅಂತರ ಅಕ್ಕನ್ನ ಪ್ರೀತಿ ಮಾಡ್ತಾ ಇದ್ವಿ, ಪೂಜಿಸ್ತಾ ಇದ್ವಿ, ಆರಾಧಿಸ್ತಾ ಇದ್ವಿ. ಆ ಅಂತರ ನೀನಲ್ಲ ಅಂತ ಏಜೆ ಗೊತ್ತಾದ್ಮೇಲೆ ಅವ್ರು ಸುಮ್ಮನೆ ನಿನ್ನ ಬಿಡ್ತಾರೆ ಅಂತ ಅನ್ಕೊಂಡಿದ್ಯಾ? ಮಾಡೋ ತಪ್ಪು ಸಣ್ಣದಾಗಿರ್ಲಿ ದೊಡ್ಡದಾಗಿರ್ಲಿ, ಆ ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು. ತಪ್ಪು ಮಾಡೋರು ಅಪ್ಪನೇ ಆಗಿರ್ಲಿ ಇಲ್ಲ ಪ್ರೀತಿಯಿಂದ ಅಪ್ಕೊಂಡವರೇ ಆಗಿರ್ಲಿ, ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ರೂಲ್ಸ್ ಮಾಡಿರೋರೆ ಏಜೆ. ಇನ್ನೇನಾಗುತ್ತೆ, ಶಿಕ್ಷೆ 2 ಹಂತದಲ್ಲಿ ಸಿಗುತ್ತೆ. ಮೊದಲನೇದು ಎಲ್ಲರೂ ನಂಬಿಸಿ ಬೆನ್ನಿಗೆ ಚೂರಿ ಹಾಕಿ ಮೋಸ ಮಾಡಿದಳಲ್ಲ, ಅದಕ್ಕೆ ಏಜೆ ದೊಡ್ಡದಾಗಿ ಶಿಕ್ಷೆ ಕೊಡ್ತಾರೆ. ಆ ಶಿಕ್ಷೆ ಎಷ್ಟು ಘೋರವಾಗಿರುತ್ತೆ ಅಂದರೆ ನೀನು ದೇವ್ರ ಹತ್ರ ಬೇಡ್ಕೋಬೇಕು, ದೇವ್ರೆ ಮುಂದಿನ ಜನ್ಮ ಅಂತಿದ್ರೆ ದಯವಿಟ್ಟು ನನ್ನ ಏಜೆ ಇರೋ ಜಾಗಕ್ಕೆ ಮಾತ್ರ ಕಳಿಸ್ಬೇಡ, ಬೇರೆ ಜಾಗಕ್ಕೆ ಕಳ್ಸಂತ ದೇವ್ರ ಹತ್ರ ಬೇಡ್ಕೋಬೇಕು ಅಂತ ಶಿಕ್ಷೆ ಕೊಡ್ತಾರೆ. ಇನ್ 2ನೇ ಶಿಕ್ಷೆ ಈ ಮನೆಯಿಂದ ಹೊರಗೆ ನಡೆಯುತ್ತೆ. ಸೀದಾ ಪೊಲೀಸಿಗೆ ಕಾಲ್ ಮಾಡಿ ಅವ್ರನ್ನ ಕರೆಸ್ತಾರೆ. ಪೊಲೀಸ್ ಕೊಡೋ ಶಿಕ್ಷೆ ಬಗ್ಗೆ ನಿನಗೆ ಬಿಡ್ಸಿ ಹೇಳಬೇಕಾಗಿಲ್ಲ ಅಂತ ಅನ್ಸುತ್ತೆ. ಸೊ ಜೈಲಲ್ಲಿ ನಿನ್ನ ಮುಂದಿನ ಜೀವನ ಕಳೆಯುತ್ತೆ. ಹ್ಯಾಪಿ ಸ್ಟೇ. ಈಗ ಇನ್ನೇನು ಪೊಲೀಸಿಗೆ ಕಾಲ್ ಮಾಡ್ತಾರೆ, ಸ್ವಲ್ಪ ವೇಟ್ ಮಾಡು, ಓಕೆನಾ? ಹೇ ಸರು, ನೀನು ಮಾತಾಡಬೇಡ. ಲೀಲಾಗಿರೋ ಒಳ್ಳೆ ಮನಸ್ಸು ನಿನಗೆ ಗೊತ್ತಿಲ್ಲ. ಲೀಲಾ, ನೀನು ಹೇಳ್ತಿರೋದು ಕರೆಕ್ಟು. ಪೊಲೀಸು ಕೇಸು ಇದೆಲ್ಲ ಯಾವುದು ಬೇಡಮ್ಮ, ಇದನ್ನೆಲ್ಲ ಮುಗಿಸ್ಬಿಡೋಣ. ಏಯ್ ಮುಚ್ಚೆ ಬಾಯಿ ರಾಕ್ಷಸಿ. ಇಲ್ಲ ಸರು, ಈ ವಿಷಯ ಯಾವುದೇ ಕಾರಣಕ್ಕೂ ಪೊಲೀಸ್ ಅವ್ರಿಗೆ ಗೊತ್ತಾಗಬಾರ್ದು. ಗೊತ್ತಾದರೆ ದೊಡ್ಡ ಸುದ್ದಿ ಆಗುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.